ಇವತ್ತು ಬೆಳಗ್ಗೆ 6 ಗಂಟೆಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ ತೋಟದ ಹತ್ರ ಹೋಗಿದ್ರೆ ಟೈಮ್ ನೋಡಿದ್ರೆ 6 ಗಂಟೆ ಇತ್ತು. ಸಲ್ವೆ ನೋಡಿದ್ರೆ ಈ ರೇಂಜ್ ಇತ್ತು. ಸೆರೆಮ್ಟ್ ಇತ್ತು. ನನ್ನ ಫ್ರೆಂಡ್ ಇವತ್ತು ಗೊಬ್ಬರ ತುಂಬಬೇಕಾಗಿತ್ತು. ಇದು 3 ಟ್ಯಾಕ್ಟ್ರಿ ಲೋಡ್ ಅಂತೆ. ಒಂದು ಟ್ಯಾಕ್ಟ್ರಿ ಲೋಡ್ ಬಂದು ನಾಟಿ ಗೊಬ್ಬರ 3500 ರೂಪಾಯಿ ಅಂತೆ. ಸೆರೆಮ್ಟ್ ಇದು ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕರೆಕ್ಟಾಗಿ 5 ಜನ ಕೂಡ ಹೋಗಿದ್ರೆ ಏನಕ್ಕಪ್ಪ ಗೊಬ್ಬರ ಆಗ್ತಾ ಇರ್ದಂತ ನೀವ್ಯಾರಾದ್ರೂ ಕೇಳಿದ್ರೆ ಟಿಂಗ್ನಾರ್ಗಳು ಉಳ್ಬೇಕು, ಅದಕ್ಕೋಸ್ಕರ ನಾಟಿ ಗೊಬ್ಬರ ಹಾಕ್ಬೇಕು ಅನ್ಬಿಟ್ಟಿದ್ದೆ ಇವತ್ತು ಹಾಕಕ ಹೋಗಿರೋದು. ನನ್ನ ಫ್ರೆಂಡ್ ಎಷ್ಟಡಿಗೆ ಓಡಿಸೋನಪ್ಪ ಅಂತಂದ್ರೆ ಗಿಡಕ್ಕಿಂತ ಗಿಡಕ್ಕೆ 25 ಅಡಿ ಉದ್ದಕ ಓಡಿಸೋನೆ, ಮತ್ತೆ ಅಗಲ ಬಂದು 30 ಅಡಿ ಡಿಫ್ರೆನ್ಸ್ ಮಾಡಿ ಇವತ್ತು ಹಳ್ಳಿಗೆ ಓಡಿಸಿರೋದು. ಅದಕ್ಕೆ ಎಡೆಡ್ ಬಿಟ್ಟು ಗೊಬ್ಬರ ಕೂಡ ಹಾಕ್ತಾ ಇದ್ರಿ. ನಾಟಿ ಗೊಬ್ಬರ ಹಾಕಿದ್ರೆ ತೆಂಗಿನ ಗಿಡಗಳಿಗೆ ತಾಕತ್ತು ಮತ್ತೆ ಕ್ಲೀನ್ ಆಗಿ ಅಂಟ್ಕೊಂಡು ಅಂಟ್ಕೊಂತ ಇದೆ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇರೋದು. ಸೆರೆಮ್ಟ್ ಎಷ್ಟು ಗುಣಿ ಐತಪ್ಪ ಅಂತಂದ್ರೆ ಕರೆಕ್ಟ್ಗೆ 148 ಗುಣಿ ಕೂಡ ಆಗಿತ್ತು. ಸೆರೆಮ್ಟ್ ಇದು ಗೊಬ್ಬರನೆಲ್ಲ ತುಂಬಾ ಟೈಮ್ ನೋಡಿದ್ರೆ 11 ಗಂಟೆ ಕೂಡ ಆಗಿತ್ತು. ಈ ತರ ಎಲ್ಲ ಕ್ಲೀನ್ ಆಗಿ ತುಂಬಾ ಹಾಕಿದ್ರೆ ಸೆರೆಮ್ಟ್ ಇದು ನಮ್ದೆಲ್ಲ ಕೆಲಸ ಮುಗಿದಿದ್ದ ಬುಟ್ಟಿಗಳು ಮತ್ತೆ ಶನಕಿಗಳೆಲ್ಲ ಐತಿ ಒಂದ್ ಹತ್ರ ಇಕ್ಬೇಕಾಗಿತ್ತು, ಅದನ್ನೆಲ್ಲ ಇಕ್ಕಿದ್ರೆ ನನ್ನ ಫ್ರೆಂಡ್ ಟಿಫನ್ ಕೂಡ ತರಿಸಿದ್ನೋ, ಚಿತ್ರಾನ್ನ ಮತ್ತೆ ಇಡ್ಲಿ ಮತ್ತೆ ಬೋಂಡ ಕೂಡ ತರಿಸಿದ್ನೋ. ನಾನು ನನ್ನ ಫ್ರೆಂಡ್ಸ್ ಅದನ್ನೆಲ್ಲ ತಿನ್ಕೊಂಡು ಬಂದಿದೆ ನನ್ನ ಫ್ರೆಂಡ್ ತೋಟದ ಹತ್ರ. ಯಾಕಪ್ಪ ಅಂತಂದ್ರೆ 1 ಎಕರೆಗೆ ಸ್ಪ್ರಿಂಕ್ಲರ್ ಹಾಕ್ಬೇಕಾಗಿತ್ತು, ಅದಕ್ಕೋಸ್ಕರ. ಸೆರೆಮ್ಟ್ ಇದ್ದು ಅಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಕೂಡ ಅವ್ರು ತಾಟಕ್ಕೆ ಹೋಗ್ಬಿಟ್ಟಿದ್ದು ಡ್ರಿಪ್ ಪೈಪ್ಲೆಲ್ಲ ಕ್ಲೀನಾಗಿ ಇಂಗಿಸ್ಬಿಟ್ಟು ಕ್ಲೀನಾಗಿ ಎಳ್ದ್ರೆ ಅದಾಗಿದ್ದಾದ್ಮೇಲೆ ಈ ಕಡೆ ನನ್ನ ಫ್ರೆಂಡ್ ಕಂಬಿಗೆ ಕುಚ್ಕೊಂಡ್ ಬರ್ತಾ ಇದ್ರೆ ನಮ್ಮ ಫ್ರೆಂಡ್ ಅವ್ರ ಅಪ್ಪನ ಜೈಂಟ್ಗಳು ಮತ್ತೆ ಪಿನ್ಗಳು ಮತ್ತೆ ಕಟಿಂಗ್ ಪ್ಲೇಯರು ಸ್ಕ್ರೂ ಡ್ರೈವರ್ ಏನ್ ಬೇಕೋ ಎಲ್ಲ ಕೂಡ ತರಿಸಿದ್ನೋ. ಸೆರೆಮ್ಟ್ ಅದನ್ನೆಲ್ಲ ಕ್ಲೀನಾಗಿ ಎತ್ಕೊಂಡಿದ್ದೆ. ನಾನು ಎಲ್ಲೆಲ್ಲಿ ಏನೇನಾಗೈತೆ ಅದಕ್ಕೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡು ಹಂಗೆ ನಾನು ಕೂಡ ಕಂಬಿಗೆ ಕೂಡ ಹಾಕೊಂಬತ್ತಾ ಇದ್ದೆ. ನಾನು ಕಂಬಿಗೆ ಹಾಕೊಂಬತ್ತಾ ಇದ್ರೆ ಈ ಕಡೆ ನನ್ನ ಫ್ರೆಂಡ್ ಹೂಗ್ಲು ಕೂಡ ಕುಚ್ಕೊಂಬತ್ತಾ ಇದ್ನೋ. ಹಾಕಿರೋ ಬೈಲು ಈ ರೇಂಜ್ ಕಿತ್ತೋ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೆರೆಮ್ಟ್ ಇದ್ದು ನನ್ನ ಫ್ರೆಂಡ್ ಇಷ್ಟೆಲ್ಲ ಮಾಡಿದ್ಕ ಬಿರಿಯಾನಿ ತರಿಸಿದ್ನೋ. ಬಿರಿಯಾನಿ ತಿನ್ಕೊಂಡು ಮನೆಗೆ ಬರಕ 7 ಕಾಲಾಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.